ನಾವು ಪ್ರತಿ ವರ್ಷ ಸುಬ್ರಹ್ಮಣ್ಯಂಗೆ ಬಂದೇ ಬರ್ತೀವಿ. ಸೊ ನಾನಂತೂ ಸಿಕ್ಕಾಪಟ್ಟೆ ನಂಬ್ತೀನಿ. ಸೊ ನನ್ನ ಇಷ್ಟ ದೇವ್ರು ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ನಾನು ಕೇಳಿದ್ದೆಲ್ಲ ಸುಬ್ರಹ್ಮಣ್ಯ ಕೊಟ್ಟಿದ್ದಾರೆ ನನಗೆ. ಪಾಪ ಅಲ್ಲಿ ಎಷ್ಟೊಂದು ಮಂಗಗಳು ಕಾಯ್ತಾ ಕೂತಿತ್ತು. ಸೊ ನಿಲ್ಲಿಸ್ಬಾರ್ದು ಯೂಶಲಿ ಈ ಥರ ಎಲ್ಲ ಪ್ಲೇಸಲ್ಲಿ ಕೊಡೋದಕ್ಕೆ ಏನಾದರೂ. ಸ್ಟಿಲ್ ನನಗೇನೋ ಹೊಟ್ಟೆ ಉರಿತು, ಓಕೆ ಏನಾದರೂ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ನೀವೇನಾದರೂ ನಂತರ ಕಾಫಿ ಲವರ್ಸ್ ಆಗಿದ್ದರೆ ಮಿಸ್ ಮಾಡದೆ ಈ ಕಡೆಯಿಂದ ಹೋಗುವಾಗ ಇಲ್ಲಿ ಸ್ಟಾಪ್ ಮಾಡಿ. ಕಾಫಿ ಅಂತೂ ಕ್ರೇಜಿಯಾಗಿರುತ್ತೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ನಾನು ಪ್ರೀವಿಯಸ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಧರ್ಮಸ್ಥಳದ್ದು. ಸೊ ಅದರದ್ದೇ ಕಂಟಿನ್ಯೂಷನ್ ವೀಡಿಯೋ ಇರುತ್ತೆ ಇದು. ಸೊ ಹಿಂದಿನ ವೀಡಿಯೋದಲ್ಲಿ ಧರ್ಮಸ್ಥಳ ಹತ್ರ ಯಾವ್ಯಾವ ದೇವಸ್ಥಾನ ವಿಸಿಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಇನ್ನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಬನ್ನಿ. ಸೊ ಇವತ್ತು ನಾವು ಕುಕ್ಕೆಗೆ ಬಂದಿದ್ದೀವಿ. ನಾವು ಪ್ರತಿ ವರ್ಷ ಸುಬ್ರಹ್ಮಣ್ಯಂಗೆ ಬಂದೇ ಬರ್ತೀವಿ. ಸೊ ನಾನಂತೂ ಸಿಕ್ಕಾಪಟ್ಟೆ ನಂಬ್ತೀನಿ. ಸೊ ನನ್ನ ಇಷ್ಟ ದೇವ್ರು ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ನಾನು ಕೇಳಿದ್ದೆಲ್ಲ ಸುಬ್ರಹ್ಮಣ್ಯ ಕೊಟ್ಟಿದ್ದಾರೆ ನನಗೆ. ತುಂಬ ಪವರ್ಫುಲ್ ದೇವ್ರು ಅಂತ ಹೇಳ್ಬೋದು. ನೀವು ನಂಬಿಕೆ ಇಟ್ಟು ಭಕ್ತಿಯಿಂದ ಬೇಡ್ಕೊಂಡ್ರೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ನಾವು ನಾಳೆ ಬೆಳಗ್ಗೆ ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಅದಕ್ಕೆ ನೈಟೇ ಬಂದು ಇಲ್ಲಿ ಸ್ಟೇ ಮಾಡಿದ್ವಿ. ಬಟ್ ರೂಮ್ ಗಿಮ್ಮೆಲ್ಲ ಏನೂ ಬುಕ್ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಯಾವ ಥರ ರೂಮ್ ಸಿಕ್ತು ಏನು ಅಂತ ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ. ನಾವು ನೈಟು ಸುಮ್ಮನೆ ದೇವಸ್ಥಾನ ಹತ್ರ ಬಂದು ನೋಡಿಕೊಂಡು ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ದೇವಸ್ಥಾನದಿಂದ ಮುಂದೆ ಬಂದರೆ ನಿಮಗೆ ನಿಯೋ ಮೈಸೂರು ಕೆಫೆ ಅಂತ ಇದೆ. ನಾವು ಯಾವಾಗಲೂ ಆಲ್ಮೋಸ್ಟ್ ಅಲ್ಲೇ ತಿನ್ನೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಐ ಥಿಂಕ್ ಅಲ್ಲಿ ಇದೊಂದೇ ದೊಡ್ಡ ಹೋಟೆಲ್ ಇರೋದಂತ ಅನಿಸುತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಚೀಕು ಕೂಡ ನಾನು ಇಲ್ಲಿ ಕರ್ಡ್ ರೈಸ್ ತಿನ್ನಿಸ್ತಾ ಇದ್ದೀನಿ. ಜಾಸ್ತಿ ಅವನಿಗೆ ಬೇರೆ ಏನೂ ತಿನ್ಸಲ್ಲ. ನಾನು ಈ ಥರ ಕರ್ಡ್ ರೈಸು, ಇಡ್ಲಿ ಇಲ್ಲಾಂದರೆ ಪೊಂಗಲ್ ಇದನ್ನಷ್ಟೇ ತಿನ್ಸೋದು. ಸೊ ಅವನಿಗೂ ಪಾಪ ತುಂಬ ಹೊಟ್ಟೆ ಹಸಿವಾಗಿತ್ತು ಟ್ರಾವೆಲ್ ಮಾಡಿ. ಸೊ ಊಟ ಮಾಡಿಕೊಂಡು ನಾವು ಹೋಟೆಲ್ ಹತ್ರ ಬಂದ್ವಿ. ನಾವು ಸ್ಟೇ ಮಾಡಿರೋ ಹೋಟೆಲ್ ಬಂದು ಮಹಾಮಾಯು ಅಂತ ಹೇಳ್ಬಿಟ್ಟು. ಯೂಶಲಿ ದೇವಸ್ಥಾನದೇ ಇರುತ್ತಲ್ಲ ಸ್ಟೇ ಅಲ್ಲೇ ಉಳ್ಕೊತಾ ಇದ್ವಿ. ಅನಗ ರೆಸಿಡೆನ್ಸಿ ಅಂತ ಇದೆ. ಅಲ್ಲಿ ನಿಮಗೆ AC ನಾನ್ AC ಎಲ್ಲ ಸಿಗುತ್ತೆ 1,500ಕ್ಕೆ. ಸೊ ಅಲ್ಲೇ ಉಳ್ಕೊತಿದ್ವಿ. ಈ ಸಲನೂ ಸಿಗುತ್ತೆ ಅಂತ ಅನ್ಕೊಂಡ್ ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತಲ್ಲ, ಫುಲ್ಲು ರೂಮ್ ಎಲ್ಲ ಫುಲ್ ಆಗಿತ್ತು. ರೂಮ್ ಸಿಕ್ಕಿಲ್ಲ ನಮ್ಗಲ್ಲಿ. ಸರಿ ಇನ್ನೇನು ಮಾಡೋಣ, ಪ್ರೈವೇಟಲ್ಲೇ ಮಾಡ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ವಿ. ಬಟ್ ಪ್ರೈವೇಟ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಆಲ್ಮೋಸ್ಟ್ 2,000-3,000 ಹೇಳ್ತಾರೆ. ಬಟ್ ಲಾಸ್ಟ್ ಟೈಮು ನಾವು ಒಂದು ಹೋಟೆಲ್ ನೋಡಿದ್ವಿ, ಕೃಷ್ಣ ರೆಸಿಡೆನ್ಸಿ ಅಂತೇಳಿ. ಅದು ತುಂಬಾ ಚೆನ್ನಾಗಿದೆ. AC-ನೇ 1,600 ರುಪೀಸ್ ಅಷ್ಟೇ. ಇನ್ನು ನಾನ್ AC ಬಂದು 1,100 ಆ ಥರ ಆಗುತ್ತೆ. ಸೊ ಅಲ್ಲೋಗಿ ಕೇಳಿದ್ವಿ, ಅಲ್ಲೂ ಇಲ್ಲ ಅಂತ ಹೇಳಿದ್ರು. ಏನಪ್ಪ ಮಾಡೋದಂತ ತಲೆ ಕೆಟ್ಟೋಯ್ತು. ಸೊ ಆಮೇಲೆ ಅವರೇನೆ ಈ ಹೋಟೆಲ್ನ ಸಜೆಸ್ಟ್ ಮಾಡಿದ್ರು, ಮಹಾಮಾಯು ಅಂತ ಹೇಳ್ಬಿಟ್ಟು. ಇದು ಕೂಡ ಅವ್ರದ್ದೇ ಯಾವುದೋ ರಿಲೇಟಿವ್ ಅನ್ಸುತ್ತೆ. ಅವ್ರು ಅಲ್ಲಿಂದ ಕಾಲ್ ಮಾಡಿ ರೂಮ್ಸ್ ಇದೆಯಾ ಅಂತ ಕೇಳ್ಬಿಟ್ಟು ನಮ್ಗೆ ಇಲ್ಲಿ ಕಳಿಸಿದ್ರು. ಇದೂ ಸೇಮ್ ಅಷ್ಟೇ ಪ್ರೈಸ್ ಇದೆ. AC-ಗೆ 1,680 ಮತ್ತು ನಾನ್ AC-ಗೆ 1,100 ಆಗುತ್ತೆ. ಬಟ್ ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮಗೂ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೋಬೋದು. ಸೊ ಬೆಳಗ್ಗೆ ರೆಡಿಯಾಗಿ ನಾವು ದೇವಸ್ಥಾನ ಹತ್ರ ಬಂದ್ವಿ. ನಾವು ಬೆಳಗ್ಗೆ 8 ಗಂಟೆ ಅಷ್ಟರಲ್ಲೇ ದೇವಸ್ಥಾನ ಹತ್ರ ಬಂದ್ವಿ. ಚೀಕುಗೆ ಒಂದು ಇಡ್ಲಿ ತಿನ್ನಿಸ್ಕೊಂಡು. ಅದು ಅಲ್ಲದೆ ನಾವು ಈ ಸಲ ಅಭಿಷೇಕ ಕೂಡ ಮಾಡಿಸಿದ್ವಿ. ಸೊ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ 10:30ಗೆ ಅಭಿಷೇಕ ಇರುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅಭಿಷೇಕಕ್ಕೆ ನಮ್ಮನ್ನು ಕೂಡ ದೇವ್ರ ಮುಂದೆ ಒಂದು 10 ನಿಮಿಷ ಕೂರಿಸಿರ್ತಾರೆ. ಅಭಿಷೇಕ ಆದಮೇಲೆ ಸ್ವಲ್ಪ ವೆಯ್ಟ್ ಮಾಡೋಕೆ ಹೇಳ್ತಾರೆ. ಆಮೇಲೆ ಅಭಿಷೇಕಕ್ಕೆ ಯೂಸ್ ಮಾಡಿರೋಂಥ ತುಪ್ಪ, ಜೇನುತುಪ್ಪ, ಪಂಚಕಜ್ಜಾಯ ಮತ್ತು ಫ್ರೂಟ್ಸು ಇದನ್ನೆಲ್ಲ ಕೊಡ್ತಾರೆ ನಮಗೆ. ತುಂಬ ಜಾಸ್ತಿ ಕ್ವಾಂಟಿಟಿನೇ ಕೊಡ್ತಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹಂಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನಾನು ಆಲ್ಮೋಸ್ಟ್ ಸ್ಪೈಸಸ್ ಎಲ್ಲ ಇಲ್ಲೇ ತೊಗೊಂಬರೋದು ಕುಕ್ಕೆನಲ್ಲಿ. ಸೊ ಸ್ಪೈಸಸ್ ಎಲ್ಲ ತಗೊಂಡು ಇಲ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗುತ್ತೆ, ಅದನ್ನು ಕೂಡ ತಗೊತಾ ಇದ್ದೀನಿ. ನೀವು ಆದಿ ಸುಬ್ರಹ್ಮಣ್ಯಗೆ ಹೋಗ್ಬೇಕಾದ್ರೆ ಲೆಫ್ಟಲ್ಲೇ ಒಂದು ಮಿಲ್ ಥರ ಕಾಣುತ್ತೆ. ಸೊ ಇಲ್ಲಿ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್. ನಾವು 280 ಮಾಡ್ತಿದ್ವಿ, 200 2-3 ಇತ್ತು. ಅದೇ ಇವಾಗ ಆಲ್ಮೋಸ್ಟ್ ಈಕ್ವಲ್ ಪ್ರೈಸ್ ಬಂದಿದೆ. ನೋಡೋಣ. ಇನ್ನು ಸ್ಪೈಸಸ್ ಎಲ್ಲಿ ತೊಗೊತೀನಿ ಅಂದರೆ ಬರೀ ಚಿಕ್ಕ ಚಿಕ್ಕ ಅಂಗಡಿಲಿ ಇಟ್ಕೊಂಡಿರ್ತಾರಲ್ಲ ಅಲ್ಲೆಲ್ಲ ತೊಗೋಬಿಡಿ. ಸೊ ನೀವು ಈ ಅಂಗಡಿ ಪಾಸ್ ಆಗಿ ಮುಂದೆ ರೈಟ್ ತೊಗೊತಿರಲ್ಲ, ಅಲ್ಲಿ ಕಾರ್ನರಲ್ಲೇ ಒಂದು ಬರೀ ಸ್ಪೈಸಸ್ಸು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಅಲ್ಲಿ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಜಾಸ್ತಿ ಐಟಮ್ಸ್ ಎಲ್ಲ ತೊಗೊಂಡ್ರೆ ಲಾಸ್ಟಲ್ಲಿ ಒಂದು 50-100 ರೂಪಾಯಿ ಕೂಡ ಬಿಡ್ತಾರೆ. ಸೊ ನಾನು ಕೂಡ ರೆಗ್ಯುಲರಾಗಿ ಅಲ್ಲೇ ತೊಗೊಳ್ಳೋದು. ಸೊ ತೊಗೊಂಡು ನಾವಿವಾಗ ಮನೆ ಕಡೆ ಓಡ್ತಾ ಇದ್ದೀವಿ. ಪಾಪ ಅಲ್ಲಿ ಎಷ್ಟೊಂದು ಮಂಗಗಳು ಕಾಯ್ತಾ ಕೂತಿತ್ತು. ಸೊ ನಿಲ್ಲಿಸ್ಬಾರ್ದು ಯೂಶಲಿ ಈ ಥರ ಎಲ್ಲ ಪ್ಲೇಸಲ್ಲಿ ಕೊಡೋದಕ್ಕೆ ಏನಾದರೂ. ಬಟ್ ಸ್ಟಿಲ್ ನನಗೇನೋ ಹೊಟ್ಟೆ ಉರಿತು, ಓಕೆ ಏನಾದರೂ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ತಿನ್ನೋಕ್ಕೆ. ಅಲ್ಲಿ ಜಾಗ ಕೂಡ ದೊಡ್ಡದಾಗಿತ್ತು. ಅಲ್ಲಿ ನಿಲ್ಲಿಸಿ ಸ್ವಲ್ಪ ಆ್ಯಪಲ್ಲು ಮತ್ತು ಸಪೋಟೊ ಎಲ್ಲ ತೊಗೊಂಬಂದಿದ್ದೆ, ಅದನ್ನೆಲ್ಲ ಕೊಟ್ಟೆ. ಮತ್ತು ಒಂದು ಪ್ರಸಾದ ಕೂಡ ಕೊಟ್ಟೆ, ಲಡ್ಡುದು. ಸೊ ಪಾಪ ತಿಂತಾ ಇದ್ದವೆಲ್ಲ ನೋಡಿ. ಚೀಕು ನೋಡ್ತಾ ಇದ್ದಾನೆ. ಕಡಿಲಿ ಅಲ್ಲ ಬಿಸ್ಕೆಟ್ ಕೊಡು.
ಓನಮ್ಮ ಅದು ಇವನು ತೆಗಿಯಂಗೆ ಅದೊಂದೇ ತಿಂತ ಇದೆ. ಎಲ್ಲ ಎತ್ಕೊಂಡು ಹೋಗ್ಬೇಕದು. ಸೊ ಒಳ್ಳೆ ದೇವ್ರ ದರ್ಶನ ಆಯಿತು, ಎಲ್ಲ ಚೆನ್ನಾಗಾಯಿತು. ಸೊ ಬೇಗನೆ ಹೊರಟ್ವಿ ನಾವು. ಸೊ ಬರೋಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರಬೇಕಾದ್ರೆ ಬೇರೆ ರೂಟಿಂದ ಬರ್ತೀವಲ್ಲ, ಅಲ್ಲಿ ಸರಿ ಸೋಡಾ ಕುಡಿಬೇಕು ಅಂತ ಹೇಳಿದ್ರು ಸಂಜಯ್. ಸರಿ ಅಂತೇಳಿ ಅಲ್ಲೇ ನಿಲ್ಸಿದ್ವಿ. ಫಸ್ಟು ನಾನು ಒಂದು ತೊಗೊಂಡು ಕುಡಿದೆ, ಬಟ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ನಾವು ಯಾವಾಗಲೂ ಅಷ್ಟೇ ಏನಾದರೂ ತೊಗೋಬೇಕಾದ್ರೆ ಒಂದು ತೊಗೊತೀವಿ, ಚೆನ್ನಾಗಿದ್ರೆ ಇನ್ನೊಂದು ತೊಗೊಳ್ಳೋಣ ಅಂತೇಳಿ. ಸೊ ಇಲ್ಲೇನು ಚೆನ್ನಾಗಿ ಮಾಡಿರಲಿಲ್ಲ, ಅದಕ್ಕೆ ಸಂಜಯ್ಗೆ ನೀನು ಬೇರೆ ಶಾಪಲ್ಲಿ ಕುಡಿ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಒಂದೇ ತೊಗೊಂಡ್ವಿ. ಸಂಜಯ್ ಕುಡ್ದಿದ್ದ ಕಡೆ ತುಂಬಾ ಚೆನ್ನಾಗಿ ಮಾಡಿದರು. ಅದಕ್ಕೆ ಸಂಜಯ್ ಓಕೆ ನೀನು ಅವಾಗ ಕುಡ್ದಿದ್ದು ಚೆನ್ನಾಗಿಲ್ವಲ್ಲ, ಹೋಗ್ಲಿ ಇನ್ನೊಂದು ಕುಡಿದ್ಬಿಡು, ನೆಕ್ಸ್ಟ್ ಇಯರ್ ಇನ್ನು ಬರೋದು, ಸೊ ಇನ್ನೊಂದು ವರ್ಷದವರೆಗೂ ಕುಡಿಯೋಕ್ಕಾಗಲ್ಲ ಇದನ್ನು ಅಂತ ಹೇಳ್ಬಿಟ್ಟು ಸರಿ ಅಂತ ನಾನು ಒಂದು ಕುಡಿದೆ. ಯೂಶಲಿ ನಾನು ಸೋಡಾ ಅಂತೂ ಕುಡಿಯೋದೇ ಇಲ್ಲ, ಯಾಕಂದರೆ ಅದರಲ್ಲಿ ಶುಗರ್ ಜಾಸ್ತಿ ಇರುತ್ತೆ ಅಂತೇಳಿ. ಸೊ ಈ ಕಡೆ ಯಾವಾಗಾದರೂ ಅಪರೂಪಕ್ಕೆ ಹಿಂಗೆ ಬಂದಾಗ ಕುಡಿಯೋದಷ್ಟೇ. ಒಂದೊಳ್ಳೆ ಸೋಡಾ ಕುಡ್ಕೊಂಡು ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ನೋಡಿ ಲಾರಿ ಹಿಂಗಾಗಿದೆ, ಘಾಟ್ ಸೆಕ್ಷನ್ ಬಂದು ಸರ್ವಿಯಾಗಿ ಬಿಟ್ಟಿದೆ. ಸಂಜು ಅದ್ರೊಳಗಡೆ ಒಬ್ಬರಿದ್ದಾರೆ ಯಾರೋ. ಆ ಲಾರಿ ಆಕ್ಸಿಡೆಂಟ್ ಆಗಿದ್ದು ಮುಂದೆ ಒಂದು 100 ಮೀಟರ್ ಬಂದರೆ ಇನ್ನೊಂದು ಲಾರಿ ಕೂಡ ಇಲ್ಲಿ ಸುಟ್ಟೋಗಿತ್ತು. ಅದು ಹಾಗೆ ಬಿಟ್ಟಿದ್ದಾರೆ, ಗೊತ್ತಿಲ್ಲ ಈ ಪೊಲೀಸವರೆಲ್ಲ ಇದಕ್ಕೆ ಆ್ಯಕ್ಷನ್ ತೊಗೊಂಡು ಏನು ಮಾಡಲ್ವಾ, ಏನಕ್ಕೆ ಹಿಂಗೆ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಂಡೇ ಆಗಿದ್ದರಿಂದ ರೋಡೆಲ್ಲ ಫುಲ್ಲು ಜಾಮ್ ಆಗಿತ್ತು, ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇತ್ತು, ಎಲ್ಲ ವಾಪಸ್ ಬರೋರೇ ಜಾಸ್ತಿ ಜನ ಇದ್ರಲ್ಲ. ಅದು ಅಲ್ಲದೆ ರೋಡ್ ವರ್ಕ್ ಬೇರೆ ನಡೀತಾ ಇರೋದ್ರಿಂದ ಈ ಒಂದು ಅರ್ಧ ಗಂಟೆ ಅಲ್ಲೇ ನಿಂತಿದ್ವಿ. ಆಮೇಲೆ ಅಲ್ಲಿ ಲಾರಿ ಡ್ರೈವರ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಹಿಂದೆ 1 ಕಿಲೋಮೀಟ್ರ್ ಹೋಗಿ ಅಲ್ಲಿ ಇನ್ನೊಂದು ರೈಡ್ ತೊಗೊಂಡೋದ್ರೆ ನಿಮಗೆ ನೆಕ್ಸ್ಟ್ ರೋಡಿಗೆ ಜಾಯ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು 15-20 ಕಾರ್ಗಳನ್ನ ಹಿಂಗೆ ಕಳಿಸಿದ್ರು. ಆಮೇಲೆ ಈ ರೂಟ್ ಬಿಟ್ಬಿಟ್ಟು ನಾವು ನೆಕ್ಸ್ಟ್ ಬೇರೆ ರೂಟಿಂದ ಬಂದ್ವಿ. ಸೊ ಪರವಾಗಿಲ್ಲ, ಅಷ್ಟೇ ಆಯಿತು ಟೈಮು. ಸೊ ಸರಿ ಒಂದು ಪಿಟ್ ಸ್ಟಾಪ್ ಕೊಡೋಣ ಅಂತ ಹೇಳ್ಬಿಟ್ಟು ದಿ ಹೊಸೂರು ಕಾಫಿ ಅಂತ ಇದೆ, ನೀವು ಸಕಲೇಶ್ಪುರದಿಂದ ಬರ್ತಾ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಾಫಿ. ಸೊ ಅದಕ್ಕೆ ನಾವು ಯಾವಾಗಲೂ ಈ ಸೈಡಿಂದ ಹೋಗ್ಬೇಕಾದ್ರೆ ಇಲ್ಲೇ ಸ್ಟಾಪ್ ಕೊಡ್ತೀವಿ. ಹಂಗೆ ಚಿಕ್ಕು ಕೂಡ ಸ್ವಲ್ಪ ಸಾಯಂಕಾಲ ಆಗಿತ್ತಲ್ಲ, ಅವನಿಗೂ ಹೊಟ್ಟೆಶ್ವಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವನಿಗೂ ದೋಸೆ ಕೂಡ ತಿನ್ನಿಸ್ತಾ ಇದ್ದೀವಿ ಒಂದು. ಫುಲ್ ಬಿಸಿ ಇದೆ, ಇದು ಚೆನ್ನಾಗಿದೆಯಲ್ಲ, ಈ ಥರ ತಗೋಬೇಕು ನಾನು ಕುಡಿಯೋಕ್ಕೆ. ನೀವೇನಾದರೂ ನಂತರ ಕಾಫಿ ಲವರ್ಸ್ ಆಗಿದ್ದರೆ ಮಿಸ್ ಮಾಡದೆ ಈ ಕಡೆಯಿಂದ ಹೋಗುವಾಗ ಇಲ್ಲಿ ಸ್ಟಾಪ್ ಮಾಡಿ. ಕಾಫಿ ಅಂತೂ ಕ್ರೇಜಿಯಾಗಿರುತ್ತೆ. ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಏನು ಕತೆ, ಯೂಸ್ಫುಲ್ ಅನ್ನಿಸ್ತಾ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ರೆ ಕೂಡ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.